ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ಪೂಕೆ ಗ್ರಾಮದ ಪರಮಾರೂಢ ಸ್ವಾಮೀಜಿಗೆ ಪೊಲೀಸರ ಹೆಸರಿನಲ್ಲಿ ಸುಳ್ಳು ಹೇಳಿ ವಸೂಲಿ ಮಾಡಿದ ಪ್ರಕರಣವನ್ನ ಬಾಗಲಕೋಟೆ ಜಿಲ್ಲಾ ಪೊಲೀಸರು ಭೇದಿಸಿ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪ್ರಕಾಶ್ ಮುಧೋಳ ಎಂಬ ಆರೋಪಿತನಿಂದ ಇನೋವಾ ಕಾರ್, 3 ಮೊಬೈಲ್, ಶ್ರೀಗಳ ಸಹಿ ಮಾಡಿದ 2 ಖಾಲಿ ಹಾಳೆ, 2 ಖಾಲಿ ಚೆಕ್, 2 ಬಾಂಡ್ ಪೇಪರ್ಗಳು, 2 ವಕಾಲತ್ ಸಹಿ ಫಾರ್ಮ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ 87, 19, 500 ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿದೆ. ಈ ಆರೋಪಿಯ ಮೇಲೆ ಈಗಾಗಲೇ 12 ಪ್ರಕರಣಗಳಿದ್ದು 2023ರಲ್ಲಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ಸ್ಪರ್ಧಿಸಿದ್ದ ಎನ್ನಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಜಿಪಿ ವಿಕಾಸ್ ಕುಮಾರ್ ಬಾಗಲಕೋಟೆ ಎಸ್ಪಿ ಆಫೀಸ್ನಲ್ಲಿ ಸುದ್ದಿಗೋಷ್ಠಿ ಕರೆದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದರು. ಬಾಗಲಕೋಟೆ ಪೊಲೀಸರು ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ, ಮಹಂತೇಶ್ ಜಿದೇಶ್ ಸಾಥ್ ನೀಡಿದರು. 319 cheating by impersonation, 61 criminal conspiracy, 204 impersonating as public servant. Read with section 3 subclause 5 of Bharatiya Nyaya Samhita BNS. ಇದರಲ್ಲಿ ಸ್ಟೋರಿ ಏನಂತಂದರೆ, ಅಕ್ಯೂಸ್ಡ್ ಒಬ್ಬ ಪ್ರಕಾಶ್ ವೀರಪ್ಪ ಮುಧೋಳ್, ಏಜ್ 50 ವರ್ಷ, ರೆಸಿಡೆಂಟ್ ಆಫ್ ಬಿರ್ಜಿ, ಮುಧೋಳ್ ತಾಲೂಕು. ಇವನು ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ. ಆದರೆ ಈ ಹಿಂದೆ ರಾಮದುರ್ಗ ಕಾನ್ಸ್ಟಿಟ್ಯೂನ್ಸಿಯಿಂದ 2023ನಲ್ಲಿ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾನೆ. ಮತ್ತು ಈ ಹಿಂದೆ ಒಂದು ಸ್ಕೂಲ್ ಕೂಡ ರನ್ ಮಾಡಿದ್ದಾನೆ ಅವನು. ಜೊತೆಗೆ ಅಗ್ರಿಕಲ್ಚರ್ ಮತ್ತು ಡೈರಿ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಆದರೆ ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ. ಫರ್ದರ್ ಎನ್ಕ್ವೈರಿ ಮೇಲೆ ಇವನ ಮೇಲೆ 12 ಕೇಸ್ ನಮಗೆ ಪತ್ತೆಯಾಗಿದೆ. ಈ ಒಂದು ವಿಷಯ ನಾನು ಆ್ಯಕ್ಚುಯಲ್ ಫ್ಯಾಕ್ಟಿಂದ ಮುಂಚೆ ತಮಗೆ ಹೇಳ್ತೇನೆ, ಯಾಕಂದರೆ ಬ್ಯಾಕ್ಗ್ರೌಂಡ್ ಗೊತ್ತಾಗಿದೆ. ಇದರಲ್ಲಿ ಈ 12 ಕೇಸ್ನಲ್ಲಿ 3 ಕೇಸ್ ಥೆಫ್ಟ್ ಇದೆ, ಚೀಟಿಂಗ್ ಫೋರ್ಜರಿದು 3 ಕೇಸ್ ಇದೆ, ಎಕ್ಸ್ಟಾರ್ಷನ್ ವಿತ್ ಇಂಪರ್ಸನೇಷನ್ ಅಂದರೆ ಫಸ್ಟ್ ಟೈಮ್ ಮಾಡಿಲ್ಲ, ಇಂಪರ್ಸನೇಷನ್ ಆಗಿ ಎಕ್ಸ್ಟಾರ್ಟ್ ಮಾಡೋದು 3 ಕೇಸ್ ಇದೆ, ಅನ್ಲಾಫುಲ್ ಅಸೆಂಬ್ಲಿದು 2 ಕೇಸ್ ಇದೆ, ಮತ್ತು ಪಬ್ಲಿಕ್ ಸರ್ವೆಂಟ್ಗೆ ಅಡ್ಡೆ ಹಾಕೋದು ಕೆಲಸ ಮಾಡೋಕ್ಕೆ 353 ಆ ಒಂದು ಕೇಸ್ ಇದೆ. ಒಟ್ಟು 12 ಕೇಸ್ ಈ ಕೇಸ್ ಸೇರಿಬಿಟ್ಟು ಅವನ ಮೇಲೆ ಇದೆ. ಸ್ವಾಮೀಜಿಯವರ ಕಂಪ್ಲೇಂಟ್ ಮೇಲೆ ಇದು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಈ ಕೇಸ್ ಪೂರ್ತಿ ಹಿನ್ನೆಲೆ ನೋಡಿದರೆ, ಸ್ವಾಮೀಜಿಗೆ ಇವನು ಮೊದಲಿಂದ ಪರಿಚಯ ಮಾಡಿಕೊಡ್ತಾನೆ. 12ನೇ ತಾರೀಕು ಸೆಪ್ಟೆಂಬರ್ಗೆ ಅವ್ರ ಹತ್ರ ಹೋಗ್ಬಿಟ್ಟು, ಹೇಗಿದ್ರಿ, ಅವರು ಆರೋಗ್ಯ ಕೇಳಿಕೊಂಡು ಅವ್ರ ಜೊತೆ ಆಲ್ಮೋಸ್ಟ್ 1-2 ತಾಸು ಅವರ ಮಠನಲ್ಲಿ ಸ್ಪೆಂಡ್ ಮಾಡಿಬಿಟ್ಟು ಅವ್ರದ್ದು ಮೊಬೈಲ್ ನಂಬರ್, ಫೋನ್ ನಂಬರ್ ತೊಗೊಂಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೋದ ಮೇಲೆ ಇಮಿಡಿಯೇಟ್ಲಿ ಇವೊಂದು ಏನು ಪ್ಲ್ಯಾನ್, ಒಂದು ಸ್ಕೆಚ್ ಮಾಡ್ಕೊಂಡಿದ್ದಾನೆ ಅವನು, ಅದು ನೆಕ್ಸ್ಟ್ ಇಂದ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾನೆ. 13th ಮತ್ತು 14th ನಂಬರ್ ಸ್ವಾಮೀಜಿ ಅವರು ಏನು ತಗೊಂಡಿದ್ದಾರೆ ಇವನು, ಆ ನಂಬರ್ಗೆ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಬಹುಶಃ ಸ್ವಾಮೀಜಿಯವರ ಮೊಬೈಲ್ ನಂಬರ್ ಮಠ ಒಳಗೆ ನೆಟ್ವರ್ಕ್ ಸರಿ ಇರಲಿಕ್ಕಿಲ್ಲ, ಅದಕ್ಕೆ 2 ದಿವಸ ಕನೆಕ್ಟ್ ಆಗಲಿಲ್ಲ. ಕನೆಕ್ಟ್ ಆಗಲಿಲ್ಲ, ಅದಕ್ಕೋಸ್ಕರ ಇವನು ಒಂದು ಪ್ಲ್ಯಾನ್ ಮಾಡಿಫೈ ಮಾಡಿದ್ದಾನೆ. ಮಾಡಿಫೈ ಮಾಡಿಬಿಟ್ಟು ಕಲದಗಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಹೈವೇ ಪೆಟ್ರೋಲ್ ಇನ್ಚಾರ್ಜ್ ಯಾರಿದ್ದಾನೆ, ಹೈವೇ ಪೆಟ್ರೋಲ್ ಗಾಡಿ ಯಾರ ಹತ್ರ ಇರುತ್ತೆ ಅವ್ರದ್ದು ನಂಬರ್ ತೊಗೊಂಡ್ಬಿಟ್ಟು ಅವ್ರಿಗೆ ಈ ಒಂದು ಅಕ್ಯೂಸ್ಡ್ ಪ್ರಕಾಶ್ ವೀರಪ್ಪ ಅಂತ, ನಾನು ಒಬ್ಬ ಬ್ಯಾಂಗ್ಳೂರಿನಿಂದ DSP ಫೋನ್ ಮಾಡ್ತಿದ್ದೀನಂತ ಹೇಳಿ, ಭಾಳ ಒಂದು ಅರ್ಜೆಂಟ್ ವಿಷಯ ಇದೆ, ಸ್ವಾಮೀಜಿ ಅವರಿಗೆ ಮಾತಾಡಬೇಕಾಗ್ತದೆ, ಕನೆಕ್ಟ್ ಮಾಡಿದ್ದಾರೆ. ಅವರು ಆವಾಗ 15th ತಮ್ಮೆಲ್ಲರಿಗೆ ಗೊತ್ತಿರಬಹುದು, ಅದು ಹ್ಯೂಮನ್ ಚೈನ್ ಆ್ಯಕ್ಟಿವಿಟಿ ನಡೀತಿತ್ತು. ಆ ಡ್ಯೂಟಿನಲ್ಲಿ
ಕಾರಣಕ್ಕೆ ಈಗ ಹೋಗ್ಲಿಕ್ಕಾಗಲ್ಲ, ಈ ಥರ ನಡೀತಾ ಇದೆ, ನಾನು ಡ್ಯೂಟಿಲಿದ್ದೀನಿ, ಆಯಿತು ಅರ್ಧ ಗಂಟೆ ಆಗುತ್ತಿಲ್ಲ, ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ. ಆಮೇಲೆ ಅವ್ರ ನಂಬರಿಂದ, ನಮ್ಮ ASI ಅವ್ರ ನಂಬರಿಂದ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಕನೆಕ್ಟ್ ಮಾಡಿ ಕೊಟ್ಟು ಆಮೇಲೆ ಸ್ವಾಮೀಜಿಗೆ ಮಾತಾಡಿಬಿಟ್ಟು ಬೇರೆ ಯಾವುದೋ ನಂಬರ್ ತೊಗೊಂಡಿದ್ದಾರೆ. ಸ್ವಾಮೀಜಿ ಅವರು ಬೇರೆ ಯಾರು ಶಿಷ್ಯನ ನಂಬರ್ ಕೊಟ್ಟು ಆಮೇಲೆ ಆ ನಂಬರ್ಗೆ ಮಾತಾಡಿಬಿಟ್ಟು ಅವ್ರಿಗೆ ಹೆದರಿಕೆ ಕೊಟ್ಟು 1 ಕೋಟಿಗೂ ಡಿಮ್ಯಾಂಡ್. ಸ್ವಾಮೀಜಿ ಅವರಿಗೆ ಯಾವ ರೀತಿಯಲ್ಲಿ ಏನು ಮಾತಾಡಿದ್ದಾರೆ ಆ ಭಯಪಟ್ಟು ಅವರು ಅದೇ ದಿವಸ 15th ಸೆಪ್ಟೆಂಬರ್ ಸಂಜೆ 61 ಲಕ್ಷ ಅರೇಂಜ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ಅವ್ರ ಹೇಳಿಕೆ ಪ್ರಕಾರ ಇನ್ನೂ 3 ಜನ ಅವರ ಶಿಷ್ಯನ ಜೊತೆ ಡ್ರೈವರ್ ಸೇರಿಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಬ್ಯಾಂಗ್ಳೂರಿಗೆ ಹೋಗಿ ನೆಕ್ಸ್ಟ್ ಡೇ ಅಂದರೆ 16th ಈ ಅಕ್ಯೂಸ್ಡ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಎಷ್ಟು? 61 ಲಕ್ಷ. ಅದು ಆದಮೇಲೆ ಮತ್ತೆ 17th ನೆಕ್ಸ್ಟ್ ಡೇ 17th ಹೋಗ್ಬಿಟ್ಟು ಯಾರಿಗೂ ಅಲ್ಲಿ ಕಳಿಸಿ ವಕಾಲತ್ನಾಮ, 2 ವಕಾಲತ್ನಾಮ ಅದರ ಮೇಲೆ ಸೈನ್ ತಗೊಂಡಿದ್ದಾರೆ. 2 A4 ಶೀಟ್ ಬ್ಲ್ಯಾಂಕ್ ಪೇಪರ್ ಮೇಲೆ ಅವರು ಸೈನ್ ತಗೊಂಡಿದ್ದಾರೆ. 2 ಬ್ಲ್ಯಾಂಕ್ ಚೆಕ್ ಅದರ ಮೇಲೆ ಅವ್ರ ಕಡೆಯಿಂದ ಸೈನ್ ಇಸ್ಕೊಂಡಿದ್ದಾರೆ. ಇದು ನಮ್ಮ ಪ್ರಕಾರ ಒಂದು ಕ್ರೈಮ್ ಕವರ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಒಂದು ಕವರ್ ಮಾಡಲಿಕ್ಕೆ ತೋರಿಸ್ಬೋದು ಅನ್ಕೊಳ್ಳಿ. 17th ನೈಟ್ ಸ್ವಾಮೀಜಿ ಮತ್ತು ಅವ್ರ ಶಿಷ್ಯ ಜೊತೆಗೆ ವಾಪಸ್ ಅಲ್ಲಿಂದ ಬಿಟ್ಟು ಇಲ್ಲಿಗೆ 18th ಬಾಗಲಕೋಟೆ ರೀಚ್ ಆಗಿದ್ದಾರೆ. ಅಂದರೆ ಕೃತ್ಯ ಅಲ್ಲಿಗೆ ಸ್ಟಾಪ್ ಆಗಲಿಕ್ಕೆ ಇರಲಿಲ್ಲ. ಇಮಿಡಿಯೇಟ್ಲಿ ಅವನು ರಿಮೈನಿಂಗ್ 39 ಲಕ್ಷ ಇತ್ತು, ಅದಕ್ಕೆ ಇಮಿಡಿಯೇಟ್ಲಿ ಬಂದ ಕೂಡಲೇ ಫೋನ್ ಮಾಡೋಕ್ಕೆ ಮತ್ತು ಅದು ಕಂಟಿನ್ಯೂ ಮಾಡಿದ್ದಾರೆ. ಏಯ್ಟೀನ್ತ್ 19th ಮತ್ತು 20th ಇವತ್ತು ಕಂಟಿನ್ಯೂ ಆಯಿತು. 20ನೇ ತಾರೀಕಿಗೆ ಸ್ವಾಮೀಜಿ ಮತ್ತು ಸೇಮ್ ಅದೇ ರೀತಿಯಲ್ಲಿ ಈ ಸಲ ಅಕ್ಯೂಸ್ಡ್ ಇವರಿಗೆ ಹುಬ್ಳಿ ಕರೆದಿದ್ದಾರೆ. ಹುಬ್ಳಿ ಸಿಟಿ ಇವೆಲ್ಲ ಹೋಗಿ ಮತ್ತೆ 39 ಲಕ್ಷ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ವಾಪಸ್ 1 ಕೋಟಿ ಪೂರ್ತಿ ಪೇಮೆಂಟ್ ಅವರಿಗೆ ಕೊಟ್ಟ ಮೇಲೆ ಮತ್ತೆ ಅವರು ಬಂದ ಮೇಲೆ ನೆಕ್ಸ್ಟ್ ಡೇ ಇಂದಲೇ ಅದೇ ಶುರುವಾಯಿತು. ಮತ್ತೆ ಶುರುವಾಡಿದ್ಮೇಲೆ ಸ್ವಲ್ಪ ಇವರು ಸ್ವಲ್ಪ ಬೇಸಿಕ್ ಹೋಮ್ವರ್ಕ್ ಮಾಡಿಬಿಟ್ಟು ವಾಹನ್ ಆ್ಯಪ್ ಯೂಸ್ ಮಾಡಿಬಿಟ್ಟು ಯಾವುದು ಗಾಡಿ ನಂಬರ್ ಇವರು ನೋಡ್ಕೊಂಡಿದ್ರು ಅದಕ್ಕೆ ಚೆಕ್ ಮಾಡಿ ಅವ್ರಿಗೆ ಚೆಕ್ ಮಾಡಿದ್ದಾರೆ. ಇಂಟೆಲಿಜೆಂಟ್ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಯಾವುದು ಹೆಸರು ಅವ್ರ ಗಮನಕ್ಕೆ ಅವ್ರಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ 27ನೇ ತಾರೀಕಿಗೆ ಇವರು ಬಂದು ನಿಮ್ಮ ಸೆಂಟ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಿದ್ದ ಕೂಡಲೇ ನಮ್ಮ ಅಮರ್ನಾಥ್ ರೆಡ್ಡಿ ಅವರು SP ಅವರು ಕೂಡಲೇ ಒಂದು ಕ್ರಮ ತಗೊಂಡ್ಬಿಟ್ಟು 3 ಸ್ಪೆಷಲೈಸ್ಡ್ ಟೀಮ್ ಸ್ಪೆಸಿಫಿಕ್ ಕೆಲಸಕ್ಕೆ 3 ಟೀಮ್ ರೆಡಿ ಮಾಡಿಬಿಟ್ಟು ಇಮಿಡಿಯೇಟ್ ಕ್ರಮ ತಗೊಂಡಿದ್ದಾರೆ. ಅವನು 3 ಟೀಮಿಂದ ನಮಗೆ 87,19,500 ರಿಕವರಿ ಈಗ ಆಲ್ರೆಡಿ ಆಗಿದೆ. ಜೊತೆಗೆ 2 ವೆಹಿಕಲ್ ಕೂಡ ರಿಕವರ್ ಮಾಡಿದ್ದಾರೆ. 3 ಮೊಬೈಲ್ ಫೋನ್, 2 ಎಂಟಿ ಬ್ಲ್ಯಾಂಕ್ ಚೆಕ್ಸ್ ಅವ್ರು ತಗೊಂಡಿದ್ದು, 2 ಬಾಂಡ್ ಪೇಪರ್, 2 ವಕಾಲತ್ನಾಮ ಫಾರ್ಮ್ಸ್ ಮತ್ತು 2 ಎಂಟಿ ಶೀಟ್ನಲ್ಲಿ ಸಿಗ್ನೇಚರ್ ತಗೊಂಡಿದ್ದಕ್ಕೆ ಕೂಡ ಈಗ ರಿಕವರಿ ಮಾಡಿ ಸೀಜ್ ಮಾಡಿದ್ದಾರೆ.
ಒಂದು ಸೀರಿಯಸ್ ಕ್ರೈಮ್ ಮತ್ತು ನಮ್ಮ ಎಸ್ ಪಿ ಅವರು ಪ್ಲ್ಯಾನಿಂಗ್ ಮತ್ತು ನಮ್ಮ ಇಬ್ಬರು ಅಡಿಷನಲ್ ಎಸ್ ಪಿ ಪ್ರಸನ್ನ ಅವರು ಮತ್ತು ಮಹಾಂತೇಶ್ ಅವರು ನಮ್ಮ ಡಿ ಎಸ್ ಪಿ ಸೆನ್ ಪೊಲೀಸ್ ಇನ್ಸ್ಪೆಕ್ಟರ್ ಸೆನ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಸೆನ್ ಜೊತೆಗೆ ನಮ್ಮ ಡಿ ಪಿ ಒ ಟೆಕ್ನಿಕಲ್ ಟೀಮ್ ಮತ್ತು ಸೆನ್ ಟೆಕ್ನಿಕಲ್ ಟೀಮ್ ಸೇರಿಬಿಟ್ಟು ಈ ಒಂದು ಕೆಲಸ ಭಾಳ ಕ್ವಿಕ್ ಟೈಮಲ್ಲಿ ಭಾಳ ಪ್ರೊಫೆಷ್ನಲಿ ಒಂದು ಹ್ಯಾಂಡಲ್ ಮಾಡಿ ಈಗ ಮೇನ್ ಅಕ್ಯೂಸ್ಡ್ ಅರೆಸ್ಟ್ ಅಕ್ಯೂಸ್ ಮಾಡಿದ್ದಾರೆ ಮತ್ತು ರಿಕವರಿ ಕೂಡ ನಾವು ಹೇಳಿದ್ದೀವಿ. ರಿಮೇನಿಂಗ್ ಕೂಡ ಈಗ ಪ್ರಯತ್ನ ಮಾಡ್ತಿದ್ದಾರೆ, ಕಂಪ್ಲೀಟ್ ಬೇಗನೆ ಮಾಡ್ತಾರೆ. ಮತ್ತು 3 ಜನ ಇದರಲ್ಲಿ ಯಾರ್ಯಾರು ಅಕ್ಯೂಸ್ಡ್ ಕೂಡ ಐಡೆಂಟಿಫೈ ಆಗಿದ್ದಾರೆ ಅವರು ಕೂಡ ಬೇಗನೆ ಅರೆಸ್ಟ್ ಮಾಡ್ತಾರೆ. ಮತ್ತು ತಮ್ಮ ಮೂಲಕ ಇದು ಒಂದು ಮೆಸೇಜ್ ಕೂಡ ಕೊಡೋಕ್ಕೆ ನಾವು